ಹಾಯ್ ಗೈಸ್, ವೆಲ್ಕಮ್ ಟು ಕೀರ್ತಿ ಕಿರಣ್ ಬ್ಲಾಗ್. ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೆನ್ನೆನೇ ಮೆಹಂದಿ ಮಿಕ್ಸ್ ಮಾಡಿಕ್ಕಿದ್ದೆ, ಇವಾಗ ಕೋನ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಕೋನ್ ಖಾಲಿಯಾಗಿತ್ತು ಅಂತ ಕೋನ್ನ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಎದ್ದು ಕೋನ್ಗೆ ಮೆಹಂದಿ ಮಾಡೋಕ್ಕೆ ಕೂತ್ಕೊಂಡಿದ್ದೀನಿ. ನಾನು ವಿಡಿಯೋ ನೋಡೋರಿಗೆ ಗೊತ್ತಿರುತ್ತೆ ನಾನು ಮೆಹಂದಿನ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂತ. ನಾನು ಆರ್ಗಾನಿಕ್ ಮೆಹಂದಿನ ಯೂಸ್ ಮಾಡೋದು, ಕೆಮಿಕಲ್ ಕೋನ್ಸ್ ಎಲ್ಲ ಯೂಸ್ ಮಾಡಲ್ಲ. ಕೆಮಿಕಲ್ ಕೋನ್ಸ್ ಎಲ್ಲ ಯೂಸ್ ಮಾಡಬೇಡಿ. ನೀವು ಕೂಡ ಮೆಹಂದಿ ನಾರ್ಮಲಾಗಿ ಆರ್ಗಾನಿಕ್ಕಾಗಿ ನೀವೇ ಪ್ರಿಪೇರ್ ಮಾಡ್ಕೊಳ್ಳಿ. ಲಾಸ್ಟ್ ಟೈಮ್ ಒಂದು ಪಾಪುಗೆ ಕೆಮಿಕಲ್ ಕೋನ್ಸ್ ಯೂಸ್ ಮಾಡಿ ಕೈಯೆಲ್ಲ ಒಂಥರ ಬೊಬ್ಬೆ ಬಂದಿರೋ ಥರ ಆಗಿತ್ತು. ಅದಕ್ಕೆ ಇದು ಎಕ್ಸ್ಪೈರಿ ಡೇಟ್ ಆಗಿರೋ ಮೆಹಂದಿ ಎಲ್ಲ ಕೊಡ್ತಾರೆ ಅವರು. ಅದಕ್ಕೆ ಜಾಸ್ತಿ ಕೆಮಿಕಲ್ ಕೋನ್ಸ್ನ ಯೂಸ್ ಮಾಡಬೇಡಿ, ಆರ್ಗ್ಯಾನಿಕ್ ಕೋನ್ಸ್ನ ಯೂಸ್ ಮಾಡಿ. ಆದರೆ ನಾವು ಮನೇಲೇ ಪ್ರಿಪೇರ್ ಮಾಡ್ಕೋತೀವಲ್ಲ, ಅದಕ್ಕೆ ಇದೆಲ್ಲ ಮೆಹಂದಿ ಎಲ್ಲ ಚೆನ್ನಾಗಿರುತ್ತೆ. ಅದಕ್ಕೆ ನಾವು ಕೆಮಿಕಲ್ ಕೋನ್ ಯೂಸ್ ಮಾಡ್ದೇನೆ ನಮ್ಮ ಹುಷಾರಲ್ಲಿ ನಾವು ಇರಬೇಕು. ಮೆಹಂದಿ ಅಂದರೆ ಎಲ್ಲರಿಗೂ ಆಲ್ಮೋಸ್ಟ್ ಇಷ್ಟ ಇದ್ದೇ ಇರುತ್ತೆ. ಆದರೆ ಯಾವಾಗಲೂ ಹೋಮ್ ಮೇಡ್ ಕೋನ್ಸ್ನ ಯೂಸ್ ಮಾಡಿ. ನೋಡಿ, ಇದು ಈ ಥರ ಕನ್ಸಿಸ್ಟೆನ್ಸಿಲಿರಬೇಕು. ನೋಡಿ, ಮೇಲ್ಗಡೆಯಿಂದ ಬಿಟ್ಟರೆ ಚಾಕ್ಲೇಟ್ ಥರ ಬರಬೇಕದು. ಏನಾದ್ರು ಡೈರಿ ಮಿಲ್ಕ್ ಎಲ್ಲ ಮೆಲ್ಟ್ ಆದರೆ ಬರುತ್ತಲ್ಲ, ಆ ಥರ ನೋಡಿ. ಮೆಹಂದಿ ಕೋನ್ ರೆಡಿ ಮಾಡಾಯಿತು. ಅಮ್ಮ ತಿಂಡಿ ಮಾಡ್ತಿದ್ದಾರೆ. ಏನು ತಿಂಡಿ ಮಾಡ್ತಾಯಿದ್ದಾರೆ ಅಂತ ನೋಡೋಣ ಬನ್ನಿ. ಬೀಟ್ರೋಟ್ ಪಲ್ಯ ಮತ್ತು ಚಪಾತಿಗೆ ಹಿಟ್ಟು ಕಲಸಿಟ್ಟಿದ್ದಾರೆ. ಅಮ್ಮ ಮೆಹಂದಿ ಹಾಕ್ಕೊಡು ಅಂತ ಕೇಳಿದ್ರು, ಅದಕ್ಕೆ ಮೆಹಂದಿ ಹಾಕ್ಕೊಡ್ತಾ ಇದೆ. ಫಸ್ಟ್ ಟೈಮು ಹಾಕ್ತಾ ಇರೋದು ನಾನು ಬೆಂಗಳೂರಿಗೆ ಬಂದ ಮೇಲೆ. ಯಾವ ಥರ ಹಾಕ್ತಾಯಿದ್ದೀನಿ ನೋಡಿ. ಅಮ್ಮ ಹೇಳ್ಕೊಡ್ತಾಯಿದ್ರು, ಅಮ್ಮನ ಮಾತು ಕೇಳಿಸ್ಕೊಂಡು ನಾನು ಮಾಡ್ತಾಯಿದ್ದೆ. ಆಮೇಲೆ ಕೊನೆಗೂ ಚೆನ್ನಾಗಿ ಬಂತು. ನಾನು ಚೆನ್ನಾಗಿ ಬರೋಲ್ಲ ಅಂದ್ಕೊಂಡಿದ್ದೆ, ಲೂಸ್ ಆಗಿತ್ತು ಅಂದ್ಕೊಂಡೆ, ಆದರೆ ಕರೆಕ್ಟಾಗೆ ಬಂತು. ಇಬ್ಬರೂ ಮಾತಾಡಿಕೊಂಡು ಅಮ್ಮಂಗೆ ಮೆಹಂದಿ ಹಚ್ಕೊಟ್ಟೆ. ಆವಾಗಲಾದರೆ ಜಾಸ್ತಿ ಮಾತಾಡ್ತಿದ್ವಿ, ಇವಾಗ ಮಾತಾಡೋಕ್ಕೆ ಆಗಲ್ಲ. ಯಾಕೆಂದರೆ ನಾನು ಕ್ಲಾಸಿಗೆ ಹೊಂಟೋಗ್ತೀನಿ, ಅಮ್ಮ ಶಾಪಲ್ಲಿ ಒಬ್ಬರೇ ಇರ್ತಾರೆ. ಅದಕ್ಕೆ ಇವಾಗ ಮಾತಾಡೋಕ್ಕೆ ಟೈಮ್ ಇರಲ್ಲ. ನಾನು ಇದು ಕ್ಲಾಸಿಂದ ಬಂದು ಮತ್ತೆ ನಾನು ಮೆಹಂದಿ ಪ್ರಾಕ್ಟೀಸ್ ಮಾಡ್ಕೊ ಕೂತ್ಕೋತೀನಿ ಊಟ ಮಾಡಿಕೊಂಡು. ಆವಾಗ ಅಮ್ಮನ ಹತ್ರ ಜಾಸ್ತಿ ಮಾತಾಡೋದೇ ಇಲ್ಲ. ಅದಕ್ಕೆ ಇವಾಗ ಒಬ್ರಿಗೊಬ್ರು ಮಾತಾಡಿಕೊಂಡು ಅಮ್ಮಂಗೆ ಹಾಕಿ ಮೆಹಂದಿ ಹಚ್ಕೊಡ್ತಿದ್ದೆ. ನಾವಿಬ್ಬರು ಕೂಡ ಜಾಸ್ತಿ ಮಾತಾಡೋದಂದರೆ ನಮ್ಮ ಅಣ್ಣನ ಬಗ್ಗೆನೇ. ಯಾಕೆಂದರೆ ನಮ್ಮ ಅಣ್ಣ ಹಾಸ್ಟೆಲಿದ್ದಾನಲ್ಲ, ಹಾಸ್ಟೆಲ್ ಬಗ್ಗೆ ಮಾತಾಡೋದು, ಕಾಲೇಜ್ ಬಗ್ಗೆ ಮಾತಾಡೋದು, ಅವನ ಬಗ್ಗೆನೇ ಮಾತಾಡ್ಕೊಂಡು ಇಬ್ಬರು ಟೈಮ್ ಪಾಸ್ ಮಾಡ್ತೀವಿ ಜಾಸ್ತಿ. ಮತ್ತು ಅವನು 15ನೇ ತಾರೀಕು ಬರ್ತಾನೆ, 10 ಡೇಸ್ ಹಾಲಿಡೇ ಇದೆ ಅಂತೆ. ಅವನು ಬಂದಾಗ ಅವನ ಜೊತೆನೂ ವೀಡಿಯೋ ಮಾಡ್ತೀನಿ. ಅವನಿಗಾದರೂ ವೀಡಿಯೋಸ್ ಮಾಡೋಕ್ಕೆಲ್ಲ ಇಷ್ಟ ಇಲ್ಲ. ಅವನು ಯಾವ್ಯಾವ ಥರ ಆಟ ಆಡ್ತಾನೆ ವೀಡಿಯೋ ಮಾಡೋದಕ್ಕೆ ಅಂತ ಅದನ್ನು ಕೂಡ ತೋರಿಸ್ತೀನಿ. ಅದನ್ನು ಕೂಡ ನೋಡಿ ನೀವು ಅವನು ಯಾವ ಥರ ಆಡ್ತಾನೆ ಅಂತ. ನಮ್ಮ ಅಣ್ಣ ಓದ್ತಾ ಇರೋದು ಮಂಗಳೂರಲ್ಲಿ XLPU ಕಾಲೇಜಲ್ಲಿ. ಅವನದು 10th ಮಾರ್ಕ್ಸ್ ಚೆನ್ನಾಗಿ ಬಂತು ಅಂತ ಅಲ್ಲಿಗೆ ಹಾಕಿದ್ರು. ಅವನಿಗೆ ಹಾಸ್ಟೆಲಲ್ಲಿ ಓದಬೇಕು ಅಂತ ಅವನಿಗೆ ತುಂಬ ಆಸೆ ಇತ್ತು. ಇಲ್ಲಾದರೆ ಫೋನ್ ನೋಡಿಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಅಲ್ಲಿ ಏನಾದ್ರು ಅಚೀವ್ ಮಾಡ್ಬೋದು ಅಂತ ಅವನು ಹಾಸ್ಟೆಲಿಗೆ ಹೋದ. ಮೆಹಂದಿ ಹೇಗೆ ಬರ್ತಾಯಿದೆ ನೋಡಿ. ನಾನು ಫಸ್ಟ್ ಹೇಳ್ತಿದ್ದೆ, ಅಮ್ಮ ಚೆನ್ನಾಗಿ ಬರೋಲ್ಲ, ನಾನು ಹಾಕಲ್ಲ ಅಂತ. ಆಮೇಲೆ ನನಗೆ ಖುಷಿ ಆಯಿತು, ನಾನೇ ಫಸ್ಟ್ ಟೈಮ್ ಹೇಳಿಸ್ಕೊಂಡೇ ಮಾಡ್ತಾಯಿದ್ದೀನಿ ಎಲ್ಲ ಅಂತ. ನಮ್ಮ ಕೈಲಿ ಆಗಲ್ಲ ಅನ್ನೋದು ಏನೂ ಇಲ್ಲ, ನಾವು ಟ್ರೈ ಮಾಡಿದ್ರೆ ಅದೆಲ್ಲ ಹಾಗೇ ಆಗುತ್ತೆ. ಅದಕ್ಕೆ ನಮ್ಮಮ್ಮ ಹೇಳ್ತಾ ಇರ್ತಾರೆ, ಆಗಲ್ಲ, ಒಬ್ಬ ಮನುಷ್ಯನ ಕೈಲಿ ಆಗಲ್ಲ ಅನ್ನೋದು ಏನೂ ಇರಲ್ಲ.
ಎಲ್ಲನೂ ಹಾಗೆ ಆಗುತ್ತೆ ಅಂತ ನಾನು ಅದಕ್ಕೆ ಅದನ್ನು ಟ್ರೈ ಮಾಡಿದೆ. ಅವಾಗ ತುಂಬ ಖುಷಿಯಾಯಿತು. ಯಾವ ಥರ ಫೈನಲಿ ಯಾವ ಥರ ಬಂದಿದೆ ನೋಡಿ. ನನಗಂತೂ ಒಳಗಡೆ ಸಂತೋಷ ಆಗ್ತೈತಿ. ನಮ್ಮ ಅಮ್ಮನ ಹತ್ರ ಹೇಳೋಕ್ಕಾಗ್ತಾ ಇರಲಿಲ್ಲ. ನೀವು ನೋಡಿ ಹೇಳಿ ಯಾವ ಥರ ಬಂದಿದೆ. ನಂದು ಫಸ್ಟ್ ಟೈಮ್ ಮೆಹಂದಿ ಹಾಕಿರೋದು. ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ವಿಡಿಯೋನ ಫಸ್ಟ್ ಟೈಮ್ ಮಾಡ್ತಾ ಇರೋದು. ದಯವಿಟ್ಟು ನಾನು ಫುಲ್ ವೀಡಿಯೋಸ್ ಎಲ್ಲ ನೋಡಿ ನನಗೆ ಸಪೋರ್ಟ್ ಮಾಡಿ. ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಫೈನಲಿ ಮೆಹಂದಿ ಈ ಥರ ಬಂದಿದೆ ನೋಡಿ. ಅಮ್ಮ ಯಾವಾಗಲೂ ನ್ಯಾಚುರಲ್ ಮೆಹಂದಿನೇ ಹಾಕ್ಕೊಳ್ಳೋದು. ಆದರೆ ಬ್ಲ್ಯಾಕು ಮತ್ತು ಬ್ರೌನ್ ಆ ಥರ ಎಲ್ಲ ಕಲರ್ ಬರುತ್ತಲ್ಲ ಅದೆಲ್ಲ ಹಾಕ್ಕೊಡಲ್ಲ. ಅಮ್ಮಗೇನು ವೈಟ್ ಹೆಡ್ಸ್ ಇದಿಲ್ಲ, ಅದಕ್ಕೆ ಆರ್ಗ್ಯಾನಿಕ್ ಮೆಹಂದಿನೇ ಹಾಕೋತಾರೆ. ಮೆಹಂದಿನ ನೈಟ್ ಮಿಕ್ಸ್ ಮಾಡಿಕ್ಕಿರ್ತಾರೆ. ಅದಕ್ಕೆ ತುಂಬ ಇಂಗ್ರೀಡಿಯೆಂಟ್ಸ್ ಹಾಕಿರ್ತಾರೆ. ಮೊಸರು, ಮೊಟ್ಟೆ ಅದೆಲ್ಲ ಹಾಕಿರ್ತಾರೆ. ಅದಕ್ಕೆ ಅಮ್ಮಗೆ ಏರ್ ಫಾಲ್ಸ್ ಜಾಸ್ತಿ ಆಗಲ್ಲ. ನಿಮ್ಗೇನಾದ್ರು ಮೆಹಂದಿ ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ ಹೇಳಿ, ಅದನ್ನು ಒಂದಿನ ತಿಳಿಸ್ಕೊಡ್ತೀನಿ. ವೈಟ್ ಇರೋ ಏರ್ಸ್ ಎಲ್ಲ ಬ್ರೌನ್ ಕಲರ್ ಬರುತ್ತೆ. ನಿಮ್ಗೇನಾದ್ರು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಹಾಕ್ಸ್ಬೇಕು ಅಂದರೆ ಕಲರ್ಸ್ ಎಲ್ಲ ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಂಗೆ ತಿಳಿಸಿ. ನಾನು ತಿಳಿಸ್ಕೊಡ್ತೀನಿ ಒಂದಿನ ವಿಡಿಯೋ ಮಾಡಿ ಯಾವ್ಯಾವ ಥರ ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ ಅಂತ. ಇವತ್ತಿನ ಔಟ್ಫಿಟ್ ನಂದು ಈ ಥರ ಇದೆ. ಇದೆಲ್ಲ ಇನ್ನೂ ಬಚ್ಚಲ, ತಲೆ ಬಚ್ಚಬೇಕು. ಮತ್ತು ಚಪಾತಿ ಮತ್ತು ಪಲ್ಯ ಮಾಡಿದ್ದಾರೆ ನೋಡಿ. ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ. ತುಂಬ ದಿನ ಆಗಿತ್ತು ಚಪಾತಿ ಮಾಡಿ, ಅದಕ್ಕೆ ಚಪಾತಿ ಮಾಡಮ್ಮ ಅಂತ ಕೇಳ್ತಿದ್ದೆ. ಅದಕ್ಕೆ ಚಪಾತಿ ಮಾಡಿದ್ದಾರೆ. ಕ್ಲಾಸ್ಗೆ ಹೊರಡ್ತಾ ಇದ್ದೀನಿ, ಟೈಮ್ ಆಗಿದೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಿಮಗೆ ಯಾವ್ಯಾವ ಥರ ವೀಡಿಯೋಸ್ ಬೇಕು ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.